ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆಯನ್ನು ಮಾಡಲಾಗ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ ಸದ್ಯ ಚಾಲ್ತಿಯಲ್ಲಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಭರ್ಜರಿ ಪೈಪೋಟಿ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಇಬ್ಬರ ನಡುವೆ ಕೂಡ ಫೈಟ್ ಜೋರಾಗೇ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಮಬಲದ ಹೋರಾಟ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಭರ್ಜರಿ ಪೈಪೋಟಿ. ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಿಯಾಂಕಾ ಜಾರಕಿಹೊಳಿ ನಡುವೆ ಫೈಟ್. ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಮಬಲದ ಹೋರಾಟ ಇದೆ. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೂ ಕೂಡ ಪವರ್ ಸರ್ವೆ ಇರುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 080692059999. ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕಲೀಗ್ ಪ್ರಣೂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೂತ್, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳನ್ನ ಮೂಡಿಸಿರುವಂತಹ ಕ್ಷೇತ್ರ, ಜೊತೆಗೆ ಸಹಜವಾಗಿ ಕ್ಯೂರಿಯಾಸಿಟಿ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಸಿಕ್ಕಾಪಟ್ಟೆ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳ್ಬೋದು. ಕಾಂಗ್ರೆಸ್ನ ಹಲವು ಕಾರ್ಯಕ್ರಮಗಳಲ್ಲಿ ಕಾರ್ಯಕರ್ತೆಯಾಗಿ ಕೂಡ ಗುರುತಿಸಿಕೊಂಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಇದೆ. ಸೊ ಏನಾಗ್ತಾ ಇದೆ, ಟ್ರೆಂಡು ಯಾವ ರೀತಿ ಇದೆ? ಸುಂದರ, ಬೆಳಗಾವಿ ಇಡೀ ಜಿಲ್ಲೆಯನ್ನ ಎರಡು ಭಾಗ ಮಾಡಿದ್ರೆ ಅದು ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಆಗುತ್ತೆ, ಇನ್ನೊಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಆಗುತ್ತೆ. ಆದರೆ ಬೇಸಿಕಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ 8 ಅಸೆಂಬ್ಲಿ ಕ್ಷೇತ್ರಗಳನ್ನು ಹೊಂದಿರುವಂತಹ ಒಂದು ಲೋಕಸಭಾ ಕ್ಷೇತ್ರ. ಬೆಂಗಳೂರನ್ನು ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಜಿಲ್ಲಾ ಕೇಂದ್ರ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಕೇಂದ್ರ. ಹಾಗಾಗಿ ಬೆಳಗಾವಿಯ ಜಿಲ್ಲಾ ಕೇಂದ್ರದಲ್ಲಿ ನಡೆಯುವಂಥ ಪ್ರತಿ ಚುನಾವಣೆಯೂ ಕೂಡ ರಾಜ್ಯ ರಾಜಕಾರಣದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಮೊನ್ನೆ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಪಾರುಪತ್ಯವನ್ನ ಸಾಧಿಸಿದೆ. ಕಾಂಗ್ರೆಸ್ನಿಂದ ಬೆಳಗಾವಿ ಜಿಲ್ಲೆಯಲ್ಲೇ 2 ಸಚಿವರಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎರಡು ಕೂಡ ಪ್ರತಿಷ್ಠೆಯ ಕಣ ಆಗಿದೆ. ಅದರಲ್ಲೂ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಕಣಕ್ಕಿಳಿಯಬೇಕಾಗಿದ್ದಂಥ ಕ್ಷೇತ್ರ. ಸಚಿವರುಗಳು ಯಾಕೆ ಹಿಂದೇಟು ಹಾಕಿದ್ರು ಗೊತ್ತಿಲ್ಲ, ಆದರೆ ತಮ್ಮ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿರುವಂಥ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸಿದ್ದಾರೆ. ಅವರ ಪರವಾದಂಥ ಪ್ರಚಾರ ಕಾರ್ಯಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ 2019ರ ಚುನಾವಣೆಯಲ್ಲಿ ಅವರು ಆಯ್ಕೆ ಆದರು. ಅದಕ್ಕಿಂತ ಮೊದಲ ಚುನಾವಣೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ರು. ಅದರ ಹಿಂದಿನ ಚುನಾವಣೆಯಲ್ಲಿ ರಮೇಶ್ ಜಿಗಜಿಣಗಿ ಇದ್ರು. ಅಂದ್ರೆ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪ್ರತಿ ಬಾರಿಯೂ ಪಕ್ಷ ಬದಲಾವಣೆ ಮಾಡಿರುವಂತಹ ಒಂದು ಕ್ಷೇತ್ರ ಇದ್ರೆ ಅದು ಚಿಕ್ಕೋಡಿ. ಒಮ್ಮೆ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟರೆ, ಒಮ್ಮೆ ದಳಕ್ಕೆ ಅವಕಾಶ, ಇನ್ನೊಮ್ಮೆ ಬಿಜೆಪಿಗೆ ಅವಕಾಶ. ಈ ರೀತಿ ಪ್ರತಿ ಬಾರಿಯೂ ಕೂಡ ಬದಲಾವಣೆಯ ರೀತಿಯಲ್ಲೇ ಈ ಕ್ಷೇತ್ರದ ಸಂಸದರ ಆಯ್ಕೆ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಣದಲ್ಲಿ ಇಳಿಸಿದ್ದಂಥ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ. ಈ ಬಾರಿಯೂ ಕೂಡ ಈ ಚುನಾವಣೆಯಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಇಲ್ಲಿ ಅವರ ಕಳೆದ 5 ವರ್ಷದ ಕೆಲಸ ಯಾವುದು ಮಾತಾಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ. ಒಂದಿಷ್ಟು ಕರೆಗಳು ಬಂದರೆ ಅದರಲ್ಲಿ ಆಲ್ಮೋಸ್ಟ್ 40-60 ಅಥವಾ 50-50 ಅಥವಾ 45-65 ಈ ರೀತಿಯ ನೆಕ್ ಟು ನೆಕ್ ಫೈಟ್ ಜೊತೆಗೆ ಚುನಾವಣೆಯ ನಮ್ಮ ಸರ್ವೆ ಮುಂದುವರಿತಾ ಇದೆ. ಸಿಂಧೂರ, ಬರ್ತಾ ಇರುವಂತಹ ಕರೆಗಳ ಪೈಕಿ ಒಂದು ಸಲ ಬಿಜೆಪಿ, ಒಂದ್ಸಲ ಕಾಂಗ್ರೆಸ್. 10:30 ಸುಮಾರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಈಗ ಬಿಜೆಪಿ ಪೈಪೋಟಿಯನ್ನು ಕೊಡ್ತಾ ಇದೆ. ಒಟ್ಟಾರೆ 1:30ರವರೆಗಿನ ಟೋಟಲ್ ಕರೆಗಳನ್ನ ನೋಡಿದ ಮೇಲೇನೆ ಇಲ್ಲಿನ ಲೋಕಸಭಾ ಕ್ಷೇತ್ರದ ಚಿತ್ರಣ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿಂಧು, ಓಕೆ, ಧನ್ಯವಾದ ಪ್ರಣು ತಮ್ಮೆಲ್ಲ ಮಾಹಿತಿಗಾಗಿ.